ಇತ್ತೀಚೆಗಷ್ಟೇ ಬಿಜೆಪಿಯಲ್ಲಿ ತುಂಬಾ ಒಗ್ಗಟ್ಟು ಕಾಣಿಸ್ಕೊಂಡಿದ್ದು ಸರ್. ಮೊದಲ ಬಾರಿಗೆ ಬಿಜೆಪಿ ಅವರೆಲ್ಲರೂ ಒಗ್ಗಟ್ಟಾಗವ್ರೆ ಅಂತ ನನಗನ್ಸಿದ್ದು ರಾಘವೇಂದ್ರ ಅವ್ರ ಮಗನ ಮದುವೆಲ್ಲ ಅಷ್ಟೇ, ಇನ್ನೆಲ್ಲೂ ಕಾಣಿಸ್ಲಿಲ್ಲ. ಇದೇ ವಿಜಯೇಂದ್ರ ಬಚ್ಚ ಇದೇ ಪದ ಬಳಸಿದ್ರು ಈಶ್ವರಪ್ಪ ಅವರು. ವಿಜಯೇಂದ್ರ ಬಚ್ಚ ಟಿಕೆಟ್ ಕೊಡ್ತಿದ್ದಾಗ ಲೋಕಸಭೆ ಟೈಮಲ್ಲಿ ಅವ್ರ ಮಗನಿಗೆ ಕಾಂತೇಶ್ಗೆ ಹಾವೇರಿ ಕೊಡ್ತೀನಿ ಅಂತ ಯಡಿಯೂರಪ್ಪ ಮೋಸ ಮಾಡೋರು ಅಂತ ಜನರನ್ನ ಮಂಕ ಮಾಡ್ತಿದ್ದಾರೆ ಸರ್. ಹಿಂದ್ಗಡೆಯಿಂದ ಜಗಳ ಆಡ್ತಾರೆ, ಮುಂದೆ ಹೋಗ್ಬಿಟ್ಟು ತಪ್ಕೋತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ, ನಮ್ಮ ಹಿರಿಯಣ್ಣ ಯಡಿಯೂರಪ್ಪ ಅಂತ ಹೇಳ್ತಾರೆ. ಏನು ಅನಿವಾರ್ಯನ ನಾಟಕ ನೋಡ್ರಿ, ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಒಂದು ಕಲ್ಯಾಣ ಸಮಾರಂಭದಲ್ಲಿ, ಒಂದು ಇಂಥ ಒಂದು ಪುಣ್ಯದ ಕೆಲಸದಲ್ಲಿ, ಒಂದು ಸಾವಿನ ಮನೆಯಲ್ಲಿ ರಾಜಕೀಯ ಇರಂಗಿಲ್ಲ. ಕರೆಕ್ಟ್. ಎಷ್ಟೇ ವೈಮನಸ್ಯದ್ದು, ಎಷ್ಟೇ ದುಶ್ಮನಿಷ್ಟು, ಎಷ್ಟೇ ದುರೋಹಿಗಳಿದ್ರು ಒಂದು ಕಲ್ಯಾಣಕ್ಕೆ ಅಂದ್ರೆ ಒಳ್ಳೆ ಕಾರ್ಯ ಮದುವೆಗೆ ಮತ್ತು ತೀರ್ಕೊಂಡಂತ ಸಂದರ್ಭ ಸ್ವರ್ಗವಾಸ ಬಂದೇ ಬರ್ತಾರೆ. ಹಂಗಾಗಿ ಇದಕ್ಕೆ ನಾವು ರಾಜಕೀಯ ಕಂಪೇರ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ರಾಜಕೀಯನೇ ಬೇರೆ, ಈ ಕಾರ್ಯಕ್ರಮಗಳನ್ನೇ ಬೇರೆ. ಹಂಗಿದ್ರೆ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಜನ ಬಿಜೆಪಿ ದೊಡ್ಡ ದೊಡ್ಡ ಲೀಡರ್ಗಳು ಸಂಬಂಧ ಆಗಿಲ್ಲ ಹೇಳ್ರಿ? ಹೌದು. ಎಷ್ಟು ಜನ ಮದುವೆ ಆಗಿಲ್ಲ? ಈ ಮದುವೆಗಿಂತ ಮೊದಲು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಿರಿಯೂರು ಕೃಷ್ಣಮೂರ್ತಿ ಅನ್ಕೋತೀನಿ, RSS ನಾಯಕರು, ಅವರ ಒಂದು ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ಮದುವೆ ನೀವು ಹೇಳಿದ ಕರೆಕ್ಟ್, ಶುಭ ಸಮಾರಂಭ ಸಾವಲ್ಲಿ ರಾಜಕೀಯ ಮಾಡಬಾರ್ದು ಅಂತ. ಅಲ್ಲಿ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ನಂತರ ಯಡಿಯೂರಪ್ಪ ಅವರು ಈಶ್ವರಪ್ಪ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ. ಅದಕ್ಕೆ RSSನ ಅತಿ ದೊಡ್ಡ ನಾಯಕರು ಏನು ಹೊಸಪಾಳೆ ಅವರ ನೇತೃತ್ವ ಇರುತ್ತೆ. ಅವಾಗ ಈಶ್ವರಪ್ಪ ಅವ್ರು ಬಾಯಲ್ಲಿ ಬರುವಂಥ ಮಾತು, ನಮಗಿಂತ ತುಂಬ ಕಷ್ಟಪಟ್ಟವ್ರು ಯಡಿಯೂರಪ್ಪ ಅವರು, ನಾವು ಅವ್ರಿಗೆಲ್ಲ ಬೆಲೆ ಕೊಡಬೇಕು ಅಂತ. ಹೆಂಗೆ ಸರ್ ಮನ್ಸಂಗೆ ಬದಲಾಗ್ಬಿಡುತ್ತೆ ನೋಡಿ ಸರ್. ಅವಾಗ ಕೆಲವೊಂದು ಸಂದರ್ಭದಲ್ಲಿ ಹಂಗ್ ಬರ್ತಾವೆ, ಕೋಪದಲ್ಲಿ. ಯಡಿಯೂರಪ್ಪ ಅವ್ರಿಗೆ ವಿಜಯೇಂದ್ರ ಅವರ ಭವಿಷ್ಯ ಅನಿವಾರ್ಯ, ಈಶ್ವರಪ್ಪ ಅವ್ರಿಗೆ ಕಾಂತೇಶ್ ಅವ್ರ ಭವಿಷ್ಯ ಅನಿವಾರ್ಯನಾ? ಯಾಕ್ರಿ, ಯಡಿಯೂರಪ್ಪ ಸಾಹೇಬ್ರಿಗಾಯ್ತು, ಈಶ್ವರಪ್ಪ ಸಾಹೇಬ್ರಿಗಾಯ್ತು, ಅವ್ರ ಮಕ್ಕಳಕ್ಕಿಂತ ನಾವು ಕಾರ್ಯಕರ್ತರು ಇಂಪಾರ್ಟೆಂಟ್ ಇದೀವಿ ಅಲ್ವಾ? ಈ ಅಭಿಪ್ರಾಯ ಅವ್ರಿಗೂ ಇದೆಯಾ? ಅವ್ರ ಮಕ್ಕಳಿಗಿದ್ಯಾ? ಅವ್ರಿಗಿದೆ ಇದೆ. ಯಡಿಯೂರಪ್ಪ ಸಾಹೇಬ್ರಿಗಿದೆ, ಈಶ್ವರಪ್ಪ ಸಾಹೇಬ್ರಿಗೂ ಇದೆ. ಬಟ್ ಏನಂತಂದ್ರೆ ಕೆಲವೊಂದು ಪರಿಸ್ಥಿತಿಯಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಸೈಲೆಂಟ್ ಆದಕ್ಕೆ ಇಷ್ಟೆಲ್ಲ ನಮ್ಗೆ ತೊಂದರೆ ಆಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.